ಎಲ್ರಿಗೂ ಇಂಡಿಯನ್ ಮಾರ್ಕೆಟ್ಸಲ್ಲಿ ಈಗ IPO ಹಬ್ಬ ನಡೀತಿದೆ, ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಿರೋ IPO ಬಂದು ಮಮತಾ ಮಷಿನರಿ ಅಂತ. ಸೊ ಈ ಮಮತಾ ಮಷಿನರಿ IPO ಬಂದು ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಆಫರ್ ಫಾರ್ ಸೇಲ್ ಅಂದರೆ ಈ ಕಂಪನಿಯ ಪ್ರಮೋಟರ್ಸ್ ಅಂದರೆ ಮಾಲೀಕರು ಅವ್ರ ಶೇರ್ನ ಸೆಲ್ ಮಾಡ್ತಿದ್ದಾರೆ. ಸೊ ಇದ್ರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಇದ್ರ ಇಶ್ಯೂ ಸೈಜ್ ಎಷ್ಟಿದೆ ಅಂದರೆ 180 ಕೋಟಿ. ಮತ್ತು ಈ ಕಂಪ್ನಿ ಸಾಲ ಮುಕ್ತವಾಗಿದೆ, ಯಾವುದೇ ಸಾಲ ಇಲ್ಲ ಈ ಕಂಪ್ನಿಗೆ. ಮತ್ತು ರೆವೆನ್ಯೂ ಗ್ರೋತ್ ಮತ್ತು ಪ್ರಾಫಿಟ್ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಈ ಕಂಪನಿ ಏನು ಮಾಡುತ್ತೆ ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಮಷಿನರೀಸ್ನ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಸರ್ವಿಸು ಪ್ರೊವೈಡ್ ಮಾಡ್ತಾರೆ. ಸೊ ಇವ್ರ ಕ್ಲೈಂಟ್ಸ್ ಬಂದು ಬಿಗ್ FMCG ಪ್ಲೇಯರ್ಸ್ ಮತ್ತು ಕಾಮರ್ಸ್ ಕಂಪ್ನೀಸ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು ಈಗ ಕಾಮರ್ಸ್ ಎಷ್ಟು ಬೂಮಲ್ಲಿದೆ, ಅವ್ರಿಗೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಷ್ಟು ಬೇಕು ಅಂತ. ಸೊ ಇದೊಂದು ಮೊನೋಪಲಿ ಕಂಪನಿ ಅಂತಲೇ ಅಂದ್ಕೊಳ್ಳಿ ಈ ಸೆಗ್ಮೆಂಟಲ್ಲಿ. ಮತ್ತು ಡಿಫ್ರೆಂಟ್ ಕಂಪನಿ. ಮತ್ತು ಇನ್ನೇನು ಹೇಳ್ಬೋದು, ಇದು ಓಪನ್ ಆಗಿ 2 days ಆಗಿದೆ ಆಗಲೇ. ಮತ್ತು ನೀವು ಸಬ್ಸ್ಕ್ರಿಪ್ಷನ್ ರೇಟ್ ನೋಡ್ಬೋದು, ರಿಟೇಲರ್ಸ್ ಆಗಲೇ 45x ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇದಕ್ಕೆ. ಸೊ ಮಂಡೇ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕು ಅಂದರೆ, ನಾವು ಯಾವುದೇ IPO ಸೆಲೆಕ್ಟ್ ಮಾಡಬೇಕಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನೋಡ್ತೀವಿ. ಸೊ ಇದ್ರ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಬಂದು 261 ರೂಪೀಸ್ ಇದೆ ಆ್ಯಸ್ ಆಫ್ ಟುಡೇ. ಸೊ ಏನು ಇಂಡಿಕೇಟ್ ಮಾಡ್ತಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಂದರೆ ನಿಮ್ಮ ದುಡ್ಡು ಡಬಲ್ ಆಗೋ ಚಾನ್ಸಸ್ ಇರುತ್ತೆ ಮಮತಾ IPO ನಿಮಗೆ ಏನಾದರೂ ಅಲಾಟ್ ಆದರೆ. ಸೊ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೊಂದ್ಸಲಿ ಅನಾಲಿಸಿಸ್ ಮಾಡಿ ಮುಂದೆ ಪ್ರೊಸೀಡ್ ಮಾಡಿ. ಥ್ಯಾಂಕ್ ಯು.